coming. Heartily welcome. So ಜಾಸ್ತಿ ತರ ಮಾಡೋದು ಬೇಡ. ಈ ಒಂದು ಚಿತ್ರದ ನಿರ್ಮಾಪಕ ಪ್ರೊಡ್ಯೂಸರ್ ಆದಂತ ನಮ್ಮ ತರುಣ್ ಸುಧೀರ್ ಸರ್ ಅವರು ಕೂಡ ಇದ್ದಾರೆ ಸರ್. ತರುಣ್ ಶಿವಪ್ಪ ಸರ್ ಅವರು ಕರೆಕ್ಟ್. ತರುಣ್ ಸುಧೀರ್ ಸರ್ ಹಾಗೆ ತರುಣ್ ಶಿವಪ್ಪ ಸರ್ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ರು, ಒಂದೇ ಕಾಂಬಿನೇಷನ್ ಇದೆ. ಸೊ ಜಾಸ್ತಿ ತರ ಮಾಡೋದು ಬೇಡ. ಅವರ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಚುಮ್ಮಂತನ ಪ್ರೊಡ್ಯೂಸರ್ ತರುಣ್ ಶಿವಪ್ಪ ಸರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಒಂದೆರಡು ಮಾತಾಡಬೇಕು. ಮೊದಲನೇ ಹಿಟ್ ಸಿನಿಮಾ ನಿರ್ಮಾಪಕನಾಗಿರೋದಕ್ಕೆ ತುಂಬಾ ಖುಷಿ ಆಗ್ತದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದಕ್ಕೆ ತುಂಬಾ ಸಂತೋಷ ಆಗ್ತದೆ. ನಾನು ಮಾತಾಡೋದು ಆಮೇಲೆ ಮಾತಾಡ್ತಿರ್ಬೋದು. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ನಿರಂಜನ್ ಸರ್, ಮಂಜೇಶ್ ಸರ್, ವೆಂಕಟೇಶ್ ಸರ್, ಕಿರಣ್ ಸರ್, ಪ್ರೊಡ್ಯೂಸರ್ಸ್, ಎಲ್ಲ ಆ್ಯಕ್ಟರ್ಸ್ಗಳದ್ದು ಸ್ವಾಗತ. ಸೊ ಈ ದಿವಸಕ್ಕೋಸ್ಕರ ಎಲ್ಲ ಡೈರೆಕ್ಟರ್ಗಳು ಕಾಯೋದು. ಸೊ 25 days, 50 days, 100 days ಸೊ ಇವತ್ತು ನನ್ನ ಕನಸು ನನಸಾಗಿದೆ ಅಂತ ಅನ್ಕೊಂತೀನಿ. ಮೊದಲನೇದಾಗಿ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನನ್ನ ಫ್ಯಾಮಿಲಿ, ಪ್ರತಿಯೊಬ್ಬರಿಗೂ ಇಲ್ಲಿರೋ ಪ್ರತಿಯೊಬ್ಬರಿಗೂ ದೆನ್ ಎಲ್ಲರಿಗಿಂತ ಹೆಚ್ಚಾಗಿ ಆಡಿಯನ್ಸ್ಗೆ, ದೆನ್ ಇಷ್ಟದಾದ ಫ್ಯಾನ್ಸ್ಗೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ತನಕ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದೀರಾ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನನಗೆ ಸಾಥ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನಾನು ಹೇಳಿ ಮಾತನಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಅಲ್ಲ ಡೈರೆಕ್ಷನ್ ಎಷ್ಟು ದೊಡ್ಡದಾಗಿ ತುಂಬಾ ಥ್ಯಾಂಕ್ಸ್. ಇಷ್ಟು ಮಾತ್ರ ಸಾಕಾಗ್ತಾ ಇಲ್ಲ ನನಗೆ. ಆದ್ರೂ ಕೂಡ ಇವತ್ತು ನಮ್ಮ ನಟ ನಟಿಯರು ಮತ್ತೆ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಇವರನ್ನ ಬಿಟ್ಟು ನಿಜವಾದ ಹೀರೋಸ್ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಇವತ್ತು. ಇದಕ್ಕೆ ಇವತ್ತು ನಿಜವಾದ ಸೆಲೆಬ್ರೇಷನ್ ನಮಗೆ ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇರೋದು ಏನಪ್ಪ ಅಂತಂದ್ರೆ, ನಿಜವಾದ ಹೀರೋಸ್ ಇವತ್ತು 25 ದಿವಸ ಇವತ್ತಿಲ್ಲಿ ಆಗಿದೆ ಅಂತ ಅನ್ನೋದಾಯ್ತು ಅಂತಂದ್ರೆ, ಅದರ ಪಿಲ್ಲರ್ ಬೋನ್ ಮತ್ತೆ ಅದರ ಬ್ಯಾಕ್ ಬೋನ್ ಮತ್ತೆ ಅದರ ನಿಜವಾದ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ 25 ದಿವಸದ ಈ ಸಿನಿಮಾಗೆ ಅಂತ ಅನ್ನೋದಾಯ್ತು ಅಂದ್ರೆ ಇದೆಲ್ಲ ಅವ್ರಿಗೆ ಸೇರ್ಬೇಕಾದಂತ ಕ್ರೆಡಿಟ್ಸ್. ಇನ್ನೊಂದಿಷ್ಟು ಮಾತಾಡೋದಿದೆ, ಮತ್ತೆ ಬರ್ತೀನಿ. ನಾನು ಇಲ್ಲೇ ಕೂತಿದ್ದೀನಿ. ಥ್ಯಾಂಕ್ ಯು. ಸೆಲೆಬ್ರೇಷನ್ ಅಲ್ಲಿ ನಿಂತು ಮಾತಾಡಕ್ಕೆ ಈ ಹಿಂದೆ ಇಡೀ ಚಿತ್ರರಂಗನೇ ಕೃಷ್ಣ ಪ್ರಣಯ ಸಖಿ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನ ಕೊಟ್ರಿ. ಅದಾದ ನಂತರ ಈ ಸಿನಿಮಾದ ಭಾಗಿಯಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಸೇಮ್ ಟೆಕ್ನಿಷಿಯನ್ಸ್ ಇದೀವಿ. ಸೊ ಮೋಹನ್ ಸರ್ ಅವರಿಂದಾನೇ ನನಗೆ ಆ ಸಿನಿಮಾ ಒಂದು ಸಿಕ್ತು. ಅಂಡ್ ತರುಣ್ ಸರ್ ಅಂಡ್ ನವೀನ್ ಸರ್ ಇವರಿಂದ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ನಿಜಕ್ಕೂ ಖುಷಿ ಆಗಿದೆ. 25 ದಿನ ಮತ್ತೆ 100ನೇ ದಿನ ಸೇರೋಣ. ಥ್ಯಾಂಕ್ ಯು. ಸರ್ ರೆಡಿ ಸರ್ ರೆಡಿ ಮಾಡಿದಾಗಿಂದ ಜೊತೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅವ್ರ ಜೊತೆ ಮಾಡೋ ಸಿನಿಮಾ ಎಲ್ಲಾನು ಹಿಟ್ ಸಿನಿಮಾ ಸರ್. ಹತ್ರ ಒಂದು 7ನೇದು ಇರ್ಬೇಕು. ನಮ್ಮ ಮನೆಯಲ್ಲಿ ಶರಣ ಓದಿರೋದು 6ನೇದು 7ನೇದು ಇರಬೇಕು. ಇದೇ ರೀತಿ ಅವ್ರ ಸಿನಿಮಾಗಳೆಲ್ಲ ಚೆನ್ನಾಗ್ಲಿ. ನವನೀತ್ ನಮ್ಮ ಡೈರೆಕ್ಟರ್ದು ಈ ಸಿನಿಮಾಗಳೆಲ್ಲ ಹಿಟ್ಟಾಗ್ಲಿ. ನಮ್ಮ ತರುಣ್ ಶಿವಪ್ಪನ ತುಂಬಾ ಕೋಆಪರೇಟ್ ಮಾಡಿದ್ದಾರೆ, ಅವ್ರದ್ದು ಇದೇ ತರ ಹಿಟ್ಟಾಗ್ಲಿ. ಇದು ಶತದಿನೋತ್ಸವ ಆಚರಿಸಲಿ ಅಂತ ನಾನು ಆಶಿಸ್ತೀನಿ. ಫ್ಯಾನ್ಸ್ ಜಾಸ್ತಿ. ಅಸೋಸಿಯೇಟ್ ಡೈರೆಕ್ಟರ್ ಪ್ರದರ್ಶನ, ಥ್ಯಾಂಕ್ ಯು. ಹಾಗೆ ನಮ್ಮ ಚಂದ್ರ ಮಲ್ವಳಿ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಹೇಶ್ ಪಟ್ಲಿ ಸರ್ ಅವರು ಕೂಡ ದಯವಿಟ್ಟು
ಹಿಮ್ಮ ಈ ಕಡೆ ರೆಡಿ ಸರ್ ಸರ್ grand celebration. ಓಕೆ ಮೇಡಮ್ ಇಲ್ಲಿ ಹಲೋ ಇಲ್ಲಿ ನೋಡಿ ರೆಡಿ ಸ್ಮೈಲ್ ಮುಂದೆ ಹಲೋ ಇಲ್ಲ ಮೇಡಮ್ ರೆಡಿ ಸರ್ ಹಾಗೆ ನಮ್ಮ ಕಿರಣ್ ಸರ್ ಅವರು ದಯವಿಟ್ಟು ಇಲ್ಲಿ ನೋಡಿ ಸರ್ ರೆಡಿ ಬರಬೇಕು. ಯಾವ ಮನ ಹಲೋ ಮೇಡಮ್ ಪಬ್ಲಿಸಿಟಿ ಇಬ್ಬರಿದ್ದಾರೆ ಮನ ರೆಡಿ ಸರ್ ಸರ್ ಇಲ್ಲಿ ನೋಡಿ ರೆಡಿ ಸ್ಮೈಲ್ ರೆಡಿ ಸರ್ ನಮ್ಮ ಆದರ್ಶ ಬ್ರಹ್ಮಸರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೆಡಿ ಸರ್ ಮನುಷ್ಯರಾಗಿ ಕಿರಣ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೆಡಿ ಸರ್ VFX ರೆಡಿ ಸರ್ ರೆಡಿ ಸರ್ ರೆಡಿ ಹೋಗ್ರು ಹಲೋ ರೆಡಿ 1 ಸೆಕೆಂಡ್ ರೆಡಿ ಸರ್ ಒಂದು ನಿಮಿಷ ರೆಡಿ ಸರ್ ರಾಮ ಸರ್ ಸರ್ ರೆಡಿ ಸರ್ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಓಕೆ ರೆಡಿ ಸ್ಮೈಲ್ ರೆಡಿ ಸರ್ ಜಯರಾಮ್ ಅವರು ಕೂಡ ಅಲ್ಲ ಯಾವ್ದು ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಮಿಕ್ಸ್ ಆಗ್ತಿದೆ ರೆಡಿ ಸರ್ ಮೇಡಮ್ ಕರೀರಿ ಸರ್ ಸ್ವಲ್ಪ ಮುಂದೆ ಓಕೆ ರೆಡಿ ಸ್ಮೈಲ್ ಇಲ್ಲಿ ನೋಡಿ ಗೊತ್ತು ಎಂಟರ್ಟೈನ್ಮೆಂಟ್ ಬೇಕು ಅಂತ ಎಂಟರ್ಟೈನ್ಮೆಂಟ್ ಕರ್ಕೊಂಡಿದ್ಯಾ ಹಾಗೆ ನಮ್ಮ ಗೋಪಿ ಪ್ರಕಾಶ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶಾಸ್ತ್ರ ಅವರು ಕೂಡ ದಯವಿಟ್ಟು ವೇದಿಕೆ ಮೊಮೆಂಟ ಕೊಡಿ ಹುಡುಕ್ತಾ ಇದ್ದಾರೆ ಹೆಸರು ಹಾಕ್ಬಿಟ್ಟವ್ರೆ ಯಾರು ಹೆಸರು ತಗೊಳ್ಳೋಣ. ರೆಡಿ ಸರ್ ಹಾಗೆ ದಯವಿಟ್ಟು ಒಂದೆರಡು ಮಾತು ಮಾತಾಡಬೇಕು ಅಂತ ತಿಳ್ಕೊಳ್ತಾರೆ ಸರ್ ಗೋಪಿ ಪ್ರಕಾಶ್ ಸರ್. ರೆಡಿ ಸ್ಮೈಲ್ ಒಂದು ನಿಮಿಷ ಇಷ್ಟು ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾದ ಎಲ್ಲ ಆತ್ಮೀಯರಿಗೆ ನನ್ನ ಶುಭಾಶಯಗಳು. ಇದೊಂದು ಮೂಮೆಂಟ್ ಅಲ್ಲಿ ಎರಡು ಮಾತನ್ನು ಹೇಳಬೇಕು ಅನ್ಸುತ್ತೆ. ನಮ್ಮ ಶರಣ್ ಅವರು ನಮ್ಮ ಆತ್ಮೀಯರು, ಇವತ್ತು 3ನೇ ಸಿನಿಮಾ ನಾನು ಕೋರ್ಟಲ್ಲಿ ಫೈಟ್ ಮಾಡಿ ಸ್ಟೇ ವೇಕೇಟ್ ಮಾಡಿಸಿರೋದು. ಮೊದಲನೇದು ವಿಕ್ಟ್ರಿ, ಜಯಲಲಿತಾ ಮತ್ತೆ ಈ ಮೂಮೆಂಟ್ ಏನನ್ಸುತ್ತೆ ಅಂದ್ರೆ, ಮೊನ್ನೆ ನಮ್ಮ ನಿರಂಜನ್ ಸರ್ ಅವರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ಇದು ನಿಮ್ಮಿಂದ ತುಂಬಾ ಅನುಕೂಲ ಆಯ್ತು ಅಂತ. ಖಂಡಿತ ಇಲ್ಲ, ದಿಸ್ ಇಸ್ ಅನ್ ಆಪರ್ಚುನಿಟಿ. ಈ ತರ ಆಪರ್ಚುನಿಟಿ ನಿಮ್ ಚಿತ್ರರಂಗ ನಮ್ಗೆ ತುಂಬಾ ಸರಿ ಕೊಟ್ಟಿದೆ. ಒಂದು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗೆ ಸಂಬಂಧಪಟ್ಟಂಗೆ, ಒಂದು ಸುದೀಪ್ ಅವ್ರ ಸಿನಿಮಾಗೆ ಸಂಬಂಧಪಟ್ಟಂಗೆ, ಒಂದು ರಜನಿಕಾಂತ್ ಅವ್ರ ಸಿನಿಮಾಗೆ ಸಂಬಂಧಪಟ್ಟಂಗೆ ಆ ಟೈಮಲ್ಲಿ ನಿಮ್ಮ ಇಂಡಸ್ಟ್ರಿಯವರು ನನ್ನನ್ನು ಅಭಿನಂದಿಸಿದಾಗ ಎಲ್ಲೋ ಒಂದು ನನ್ನ ಪ್ರೊಫೆಷನ್ಗೆ ನಿಮ್ಮ ಇಂಡಸ್ಟ್ರಿಯಿಂದ ಪಿಂತಡಿದ್ದೀರಾ ಕೊಟ್ಟಿದ್ದೀವಿ. ಆಲ್ ದಿ ಬೆಸ್ಟ್, ನಿಮ್ಗೆಲ್ಲ ಒಳ್ಳೇದಾಗ್ಲಿ.
ಇದು ಇನ್ನೊಂದು ಪಾರ್ಟು ಬರ್ರಿ. ನಮ್ಮ ಶರಣ್ ಅವರು ಇನ್ನೂ ದೊಡ್ಡದಾಗಿ ಬೆಳೀಲಿ, ಆಲ್ ಇಂಡಿಯಾ ಲೆವೆಲ್ ಬರ್ಲಿ ಅಂತ ನಾನು ಆಶೀರ್ವಾದ ಹಾರೈಸ್ತೇನೆ. ನಮಸ್ತೆ. ರೆಡಿ ಸರ್. ಸ್ಮೈಲ್ ಮುಂದೆ ಜನವರಿನಲ್ಲಿ ಈ ಸಂಭ್ರಮ ಬಹಳ ಖುಷಿ ಆಗ್ತಾ ಇದೆ. ಶರಣ್ ಸಾರಿಂದ ಶುರುವಾಗಿದೆ, ತರುಣಿಂದ ಶುರುವಾಗಿದೆ, ನವನೀತರಿಂದ ಶುರುವಾಗಿದೆ. ವರ್ಷ ಪೂರ್ತಿ ಇದೇ ಸಮಾರಂಭಗಳು ಆಗ್ತಾ ಇರಲಿ. ಆ ಸಮಾರಂಭದಲ್ಲಿ ನಾನೇ ಹೆಚ್ಚು ಶೀಟ್ ತಗೋಬೇಕು ಅಂತ ಕೂಡ ಅಪೇಕ್ಷೆ ಪಡ್ತೀನಿ. ಲಾಸ್ಟ್ ಇಯರ್ ಬಂದಾಗಲೂ ಕೂಡ ಹಿಟ್ ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡೋಕ್ಕೆ ಹೆಮ್ಮೆ ಆಗುತ್ತೆ. ಮುರಳಿ ಸಾಗಿದೆ, ಬಗೀರ ಹಿಟ್ ಆಯ್ತು, ಕೃಷ್ಣ ಪಣೇಶ ಹಿಟ್ ಆಯ್ತು, ರಣಧೀರ್ ಬೇಗಲ್ ಹಿಟ್ ಆಯ್ತು, ಭೀಮಾ ಹಿಟ್ ಆಯ್ತು. ಹಾಗೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಇಡೀ ತರುಣ್ ಮತ್ತು ಶರಣ್ ಅವರ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಅಲ್ಲಿ ಥ್ಯಾಂಕ್ ಯು. ಸೂಪರ್ ಆಗಿ ಹೇಳಿದ್ರೆ. ಸೊ ನೀವು ಬಂದು ಯಾವಾಗ್ಲೂ ಇದೇ ರೀತಿ ಎಲ್ಲಾರ್ಗು ಎನ್ಕರೇಜ್ ಮಾಡ್ತಿದ್ದೀರ. ನಿಮ್ಮ ಒಂದು ಸಪೋರ್ಟು ಸದಾ ಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. First of all, congratulations on your wonderful success. 25 ದಿನ ಅಷ್ಟು ಸುಲಭವಾಗಿ ಓಡೋದು, ಅಷ್ಟು ಚೆನ್ನಾಗಿ ಓಡಿದ್ರು ಇಷ್ಟು ಮಟ್ಟಕ್ಕೆ ಫಂಕ್ಷನ್ ಮಾಡಿ ಶೀಲ್ಡ್ ಎಲ್ಲ ಕೊಟ್ಟು ಇಡೀ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಬಹಳಷ್ಟು ಜನ ಮಾಡ್ಲಿಕ್ಕೆ ಬಯಸಲ್ಲ, ಬಟ್ ನೀವು ಮಾಡಿದ್ರೆ ನನಗೆ ಒಳ್ಳೇದಾಗ್ಲಿ. ಶರಣ್ ಸರ್ಗೂ ನನಗೂ ಬಹಳ ಹಳೆ ನಂಟು, ಬಹಳ ಇಷ್ಟಪಡ್ತೀನಿ ಅವ್ರನ್ನ. ನನಗೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ. ಆಮೇಲೆ ಅವ್ರ ಡಬ್ಬಿಂಗ್ ಮಾತಾಡೋ ಸ್ಟೈಲ್ ಬಹಳ ಇಷ್ಟ. ಅವ್ರ ನಾಟಿನೆಸ್ ತುಂಬಾ ಇಷ್ಟ. ಅವ್ರ ಜೊತೆ ನಾವು ಅವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅಂಡ್ ವಿ ಹ್ಯಾಡ್ ಸಮ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವತ್ತು ಅವರ ಮತ್ತೊಂದು ಸಿನಿಮಾ ಚೂಮ್ ಅಂತ 25 ದಿನ ಕಂಪ್ಲೀಟ್ ಮಾಡಿ ಎಲ್ಲಾ ಕಡೆ ಬಹಳಷ್ಟು ಒಳ್ಳೆ ಪ್ರಶಂಸೆ ತಗೊಂಡಿರೋ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗಲಿ. ಅದಿತಿ ಪ್ರಭುದೇವ್ ನನ್ನ ಡಿಯರ್ ಫ್ರೆಂಡ್, ಡಿಯರ್ ವೈಫ್, ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ಅಮ್ಮ ನಿಮ್ಗೆ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. God bless the entire team, everybody. You all have done a wonderful job. ನಮ್ಮ ಮೇಘನ್ ಅವರು ಇದ್ದಾರೆ and she is a wonderful friend too. ಅಮ್ಮ ನೀವು ಮಾಡಿದ್ದೀರಾ, ನಿಮಗೂ ಒಳ್ಳೇದಾಗಲಿ. and I wish you guys all the very best. ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಒಂದು ಇನ್ಸಿಡೆಂಟ್ ಹೇಳಬೇಕು. ಈ ಫಿಲಮ್ ರಿಲೀಸ್ ಆದಾಗ ನಮಗೆ ಯಾರೋ ಒಂದು ವೀಕೆಂಡ್ ಫೋನ್ ಮಾಡಿದ್ರು, ಅಣ್ಣ ನನಗೆ ಟಿಕೆಟ್ ಬೇಕು ಚೂಮಂತರ್ಗೆ ಅಂತ. ಯಾಕ್ರು ಅಂದ್ರೆ ಫುಲ್ ಆಗಿದೆ ಎಲ್ಲ ಕಡೆ, ಟಿಕೆಟ್ ಇಲ್ಲ ಅಂದ್ರು. ನಾನು ಹೇಳಿದೆ ನಿಮಗೆ ಟಿಕೆಟ್ ಕೊಡ್ಸಲ್ಲ, ಟಿಕೆಟ್ ಸಿಗ್ತಾರೆ ನೆಕ್ಸ್ಟ್ ಟೈಮ್ ತಗೊಳ್ಳಿ ಅಂತ. ಬಿಕಾಸ್ ಈ ತರ ಒಂದು ನ್ಯೂಸ್ಗಳನ್ನ ಒಂದು ಒಳ್ಳೆ ಪಿಕ್ಚರ್ ಹಿಟ್ ಆದಾಗ ಟಿಕೆಟ್ ಸಿಗಲ್ಲ ಅಂತ ಮಾತುಕತೆ ಆಗೋದು ಬಹಳ ಕಮ್ಮಿ. ಬಟ್ ಈ ಪಿಕ್ಚರ್ ಅದು ಸಿಗ್ತಲ್ಲ, ನನಗೆ ಬಹಳ ಖುಷಿ ಆಗ್ತಿದೆ. ತರುಣ್ ಒಳ್ಳೇದಾಗ್ಲಿ. ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಕೀಪ್ ಅಪ್ ದ ಗುಡ್ ವರ್ಕ್. ಇದು ಬರೀ ಶುರು. ಸುಧೀರ್ ವೆಂಕಟೇಶ್ ಅವರು ಹೇಳಿದ ಹಾಗೆ ಇದು 25 ಡೇಸ್ ಆಗಿ ಶುರು ಮಾಡ್ಕೊಡಿದ್ದಾರೆ ಶರಣ್ ಸರ್. ಬರೋ ಎಲ್ಲಾ ಸಿನಿಮಾಗಳು ಹೀಗೆ 25, 50, 100 ದಿನ ಓಡ್ಲಿ, ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್. ಗುಡ್ ಲಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ನೀವು ವೇದಿಕೆ ಮೇಲೆ ಇರಬೇಕು. ಹಾಗೆ ನಮ್ಮ ರವಿ ಸರ್ ಅವರು ಕೂಡ ಸೋ ಹ್ಯಾಪಿ ಫಾರ್ ನಮ್ಗೆ ಒಂದು ಚಪ್ಪಾಳೆ ಕೊಡಿ. ಸಿನಿಮಾ ರೆಡಿ. ಲಕ್ಷ್ಮಣ್ ಸರ್, ರೆಡಿ ಸರ್. ಹಾಗೆ ನಮ್ಮ ಮಂಜುಶ್ರೀ ಕಾಸ್ಟ್ಯೂಮ್ ಡಿಸೈನರ್. ರೆಡಿ ಸರ್. ಇಲ್ಲಿ ನೋಡಿ 1 ಸೆಕೆಂಡ್. ಓಕೆ. ನಮ್ಮ ಸೆಲ್ಫರ್ ಶೂಸ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ 1 ಸೆಕೆಂಡ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ನಮ್ಮ ಜಯಲಕ್ಷ್ಮಿ ಫಿಲ್ಮ್ಸ್ ಕಡೆಯಿಂದ ನಮ್ಮ ನಿರಂಜನ್ ಸರ್ ಅವರು ಹಾಗೆ ನಮ್ಮ ಮಂಜೇಶ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ತೇಜಸ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ಬನ್ನಿ ಡಾಕ್ಟ್ರೆ, ಬನ್ನಿ ಒಳಗಡೆ ಬನ್ನಿ. ಓಕೆ.
ನಮ್ಮ ವೆಂಕಟೇಶ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ವೆಲ್ವಿಷನ್ ವೆಂಕಟೇಶ್ ಅವರು ಕೂಡ Perfect, sir. Ready? Ready, sir. Bani. ಥ್ಯಾಂಕ್ ಯು ಎಲ್ಲರಿಗೂ ವೆಲ್ಕಮ್. 25 ಡೇಸ್ ಇದು ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಸೊ ತುಂಬಾ ಖುಷಿ ಇದೆ ಈ ಮೂಮೆಂಟ್ ಅಲ್ಲಿ. ಆಕ್ಚುಲಿ ನಾನು ತುಂಬಾ ಮಾತಾಡ್ತೀನಿ, ಇವತ್ತೇನು ವರ್ಡ್ಸ್ ಇರುತ್ತಾ ಇಲ್ಲ. ಬಟ್ ಒಂದು ಏನಾಗುತ್ತೆ, ಐ ವಾಂಟ್ ಟು ಥ್ಯಾಂಕ್ ಪ್ರೊಡ್ಯೂಸರ್ ಸರ್ ಮತ್ತು ಡೈರೆಕ್ಟರ್ ನವನೀತ್ ಸರ್ ಟು ಆಲ್ವೇಸ್ ಬ್ಯಾಕ್ ಮೀ ಎಲ್ಲದರಲ್ಲಿ. ಮತ್ತೆ ಎಲ್ಲ ನಮ್ಮ ಟೀಮ್, ಸ್ಪೆಷಲಿ ಜತಿನ್ ಆಗ್ಬೋದು, ಅಶ್ವಿನ್ ಆಗ್ಬೋದು, ಎಲ್ಲರೂ. ಮತ್ತೆ ದಿಸ್ ಇಸ್ ಮೈ ಫಸ್ಟ್ ಆಪರ್ಚುನಿಟಿ. ಎಲ್ಲ ಟೆಕ್ನಿಷಿಯನ್ಸ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಸಂತೋಷ. ಕಾಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ, ಎಲ್ಲರೂ ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವಾಸಿಗೆ ಅಂತ ಹೇಳ್ತಾ Sir, ready, sir. Thank you so much, Tarun sir. Thank you first of all for having me shoot the film. Naveen sir, thank you for trusting me. Yes, Megha ma'am. Tarun sir, it was every day was fun. Kannada is super difficult, but every day was fun. Thank you so much for keeping the mood light. My team was awesome. Mahesh and Harsha, thank you so much. Thank you. ಸರ್ ನಾನು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಸುಮ್ಮನೆ ತಮಾಷೆ ಕೇಳ್ತೀನಿ. ನಾನು ಆ್ಯಕ್ಚುಲಿ ಅವ್ರ ಫ್ಯಾನ್. ನಾನು ಅವರ ಕೆಲಸಕ್ಕೆ ತುಂಬ ದೊಡ್ಡ ಫ್ಯಾನ್. ನಾನು ನಮ್ಮ ಜೊತೆ ಕೆಲಸ ಸರ್ ಇನ್ನೊಂದು ಪಿಕ್ಚರ್ ಮಾಡಬೇಕು, ಕೆಲಸ ಮಾಡ್ತೀರಾ ಅಂತ ಕೇಳೋಣ ಅಂತ ಇದ್ದೆ. ಇನ್ನೊಂದು ಕೇಳಬೇಕು ಅನಿಸ್ತು, ಅದೇ ರೇಟಲ್ಲಿ ಮಾಡ್ತೀರಾ ಸರ್? ಥ್ಯಾಂಕ್ ಯು ಸೋ ಮಚ್ ವಾಸಿಗೆ ಅಂತ ಹೇಳ್ತಾ ಆಕ್ಷನ್ ಅಲ್ಲಿ ಕೂತ್ಕೊಳ್ತೀರಾ? ಬನ್ನಿ. Perfect. Ready, smile. ಲಾಸ್ಟ್ 3 ಸಿನಿಮಾದಲ್ಲಿ ಆಲ್ಮೋಸ್ಟ್ ಇದು ಹ್ಯಾಟ್ರಿಕ್ ಆಗಿ 25 ಡೇಸ್ ಆಗಿದೆ. ಬಟ್ ಇದು ಜೆನ್ಯೂನ್ ಆಗಿ ಖುಷಿ ಆಗ್ತದೆ. ಯಾಕಂದ್ರೆ ಇದು ಹಿಂದಿನ 2 ಸಿನಿಮಾ 25 ಡೇಸ್ ಹತ್ರ ಹೋಗ್ತಾ ಎಲ್ಲ ಸ್ಟಾಪ್ ಆಯ್ತು. ಇದು ಮೇ ಬಿ ಸರ್ 50 ಡೇಸ್ ಇಟ್ ಶಿಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. Thank you for the jurors. Chopali number 2 There is a grand celebration. Tarun sir, ready. Hello, madam. Sharon, hello, sir. ನಮಸ್ಕಾರ ಎಲ್ರಿಗೂ. ಖುಷಿ ಇದೆ, ಮುರಳಿ ಅವರು ಇದು ಕೊಟ್ಟರು ಅಂದ್ರೆ ತುಂಬಾ ಖುಷಿ ಇದೆ ನನಗೆ. ರಿಯಲಿ ಇಟ್ ಮೀನ್ಸ್ ಅ ಲಾಟ್ ಟು ಬಿ. ಶಿವಮಂತರ್ 25ನೇ ದಿನ. ಇವತ್ತು ನಾನು ನಿಜ ಹೇಳ್ತೀನಿ, ಅಲ್ಲಿ ಕೂತ್ಕೊಂಡು ಎಲ್ಲರೂ ಮುಖ ನೋಡ್ತಿದ್ನಲ್ವಾ, ಪ್ರತಿಯೊಬ್ರು ನಮ್ಮ ಸಿನಿಮಾಲಿ ಯಾರು ವರ್ಕ್ ಮಾಡಿದ್ದಾರೆ ಎಲ್ಲರೂ ನೋಡ್ಬಿಟ್ಟು ಅವ್ರಿಗೋಸ್ಕರ ಮನ್ಸಿಂದ ಚಪ್ಪಾಳೆ ಹೊಡಿತಾ ಇದೆ. ಬಿಕಾಸ್ ಐ ವಾಸ್ ಫೀಲಿಂಗ್ ಸೋ ಹ್ಯಾಪಿ ಟು ಸಿ ಆಲ್ ದ ಪೀಪಲ್ ಹೂ ಹ್ಯಾವ್ ವರ್ಕ್ ಬಿಹೈಂಡ್ ದ ಸೀನ್ಸ್. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಮೋರ್ ದನ್ ಎನಿಥಿಂಗ್ ಇವತ್ತು ಅನೂಪ್ ಸರ್ ಬಂದಿದ್ದಾರೆ, ಅದು ಖುಷಿ ನನಗೆ. ಲೈಕ್ ಐ ಫೋರ್ಸ್ ಹಿಮ್ ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲೂ ಅವ್ರು ಫೋರ್ಸ್ ಮಾಡ್ತಾ ಇರ್ತೀನಿ ಬನ್ನಿ ಅಂತ. He is very shy and finally ನಮ್ಮ ಸಿನಿಮಾದ DOP, one of the heroes of our film has come today. Anup sir, I wanted to talk so much about you. Part 2. Okay. No, really, the real heroes, ಶರಣ್ ಸರ್ ಹೇಳ್ದಂಗೆ ನಮ್ಮ ಟೆಕ್ನಿಷಿಯನ್ಸ್. ಇದು ಹಾರರ್ ಫಿಲ್ಮ್, ಕಾಮಿಡಿ ಫಿಲ್ಮ್ ಹೌದು, ಬಟ್ ಈ ಒಂದು ಜಾನ್ರಾ ಅಲ್ಲಿ ಟೆಕ್ನಿಕ್ಯಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ you guys are the real heroes, really. And kudos to the entire team. I am very grateful that I am a part of this movie. And Navneet, thank you Navneet. Thank you for giving me Catherine. Thank you Sharan sir for elevating my performance. And thank you sir, thank you Tarun. Thank you Tarun Sudeep. Actually, ನಾನು ಅವ್ರನ್ನ ಅಂದ್ರೆ ಅವ್ರು ನನಗೆ ಹೇಳಿದ್ರು ಇದು ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನಾನೊಂದು ಸ್ವಲ್ಪ I was in 2 minds. ಇಲ್ಲ ಇದು ಟ್ರೆಡಿಷನಲಿ ಒಂದು ಲೀಡರ್ ಎಲ್ಲ ಮಾಡ್ಬೇಕಾ ಬೇಡವಾ ಅಂತ. ಬಟ್ when he told me
ಅವರಿಂದ ಬಂತು ಇದು ಅಂತ ಹೇಳ್ಬಿಟ್ಟು ಐ ಡಿಡ್ ಇಟ್ ಫಾರ್ ಹಿಮ್ ಅಂಡ್ ಟುಡೇ ಎವ್ರಿಬಡಿ ಇಸ್ ಅಪ್ರಿಶಿಯೇಟಿಂಗ್ ದ ಪರ್ಫಾರ್ಮೆನ್ಸ್. ಸೊ ಥ್ಯಾಂಕ್ಸ್ ಟು ತರುಣ್ ಸುಧೀರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚು ಸಿನಿಮಾ ಇದೇ ರೀತಿ ಮಾಡಿ ತರಣ್ ರೆಡಿ ಸರ್, ರೆಡಿ ಎಲ್ಲ ಇದೆ ನೋಡಿ. ಒಳ್ಳೆ ಬನ್ನಿ, ಹತ್ರ ಬನ್ನಿ. ಓಕೆ, ರೆಡಿ ಸರ್. ತಿರ್ಗಾ ಊರಲ್ಲ ಹೋಲಿ ಬಿಡು, ನಾವೇ ಕಟ್ ಮಾಡ್ತಾರೆ ಒಂದು ಕಡೆ ಇದ್ರೆ. ಕಂಗ್ರ್ಯಾಚುಲೇಷನ್ಸ್. ಒಂದೇ ಶರಣ್ ರೆಡಿ ಸರ್. ಶಿವಪ್ಪ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಅವರು ಕೂಡ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಬನ್ನಿ ಶರಣ್, ಬನ್ನಿ ಡೈರೆಕ್ಟ್ರೆ. ಓಕೆ, ಬಂದ್ಬಿಡ್ಲಿ. ತರುಣ ರೆಡಿ ಸರ್. ಇಲ್ಲ ಹಾಗೆ ನಮ್ಮ ಖರ್ವ ನವನೀತ್ ಸರ್ ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಈ ಒಂದು. ರೆಡಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ ಹಾಗೆ ನಮ್ಮ ಅದಿತಿ ಪ್ರಭುದೇವ್ ಮಾಡೋರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಓಕೆ, ಪರ್ಫೆಕ್ಟ್. ರೆಡಿ. ಇಲ್ಲ ನಿಮಿಷ ಇಲ್ಲ. ಇದೇ ರೀತಿ ಹೆಚ್ಚು ಚಪ್ಪಾಳೆ. ಒಂದು 25 days of grand celebration. ನೋಡಿ ಸರ್, ಅವರು ಬಂದು ಮಾತಾಡ್ತಾರೆ. ಇಲ್ಲ ಶರಣ್ ಆಮೇಲೆ ಕೂಡ ಮಾತ್ರ 45 minutes ಅಷ್ಟೇ ಮುಗಿಸ್ಕೊಂಡು. ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು ಸಂಭ್ರಮ ಎಷ್ಟು ಆತ್ಮೀಯವಾಗಿದೆ, ಆಮೇಲೆ ಹೃದಯ ತುಂಬಿ ಬರುತ್ತೆ ಅಂತ ಅನ್ನೋದಕ್ಕೆ ಎಷ್ಟು ನಗು ಕಾರಣ ಆಗುತ್ತೆ. ಇಲ್ಲಿ ಅಷ್ಟು ಚಂದವಾದಂಥ ಒಂದು ಟೀಮ್ ಕಟ್ಕೊಂಡಾಗ ಮಾತ್ರ ಈ ಥರ ಒಂದು ನಿಷ್ಕಲ್ಮಶವಾದಂತಹ ಎಷ್ಟು ಕ್ಲಿಯರ್ ನಗು ಬರುವಂಥದ್ದು. ಎಲ್ಲರೂ ಒಂಥರ ಮನೆಯವರ ಥರ ಆಗೋಗಿದ್ದೀವಿ. ಅದು ಒಂದು. ಎರಡನೇದು, ಇವತ್ತು 25ನೇ ದಿವಸದ ಒಂದು ಸಂಭ್ರಮ ಇನ್ನೂ ದೊಡ್ಡ ಸಂಭ್ರಮವಾಗಿ ಇವತ್ತಾಗಿದೆ ಅಂತ ಅನ್ನೋದಾದ್ರೆ, ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ ನಟರಾದಂಥ ಮುರಳಿ ಸರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇರುವಂಥದ್ದು ಇದಕ್ಕೆ ಕಾರಣ. ಇದು ನಮ್ಮ ಸಂಭ್ರಮ ಆಗುತ್ತಾ? ಅಲ್ಲ, ಇದು ಎಲ್ಲರ ಸಂಭ್ರಮ. ಇದು ಕನ್ನಡ ಚಿತ್ರದ ಸಂಭ್ರಮ. ಇದು ಸರ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಮುರಳಿ ಅವರ ಬಗ್ಗೆ ನೋಡಿ, ನಾನು ಅವ್ರ ಜೊತೆಯಲ್ಲಿ ಮೊದಲನೇ ಸಿನಿಮಾ ಸಿದ್ದು ಅಂತ ಅನ್ನುವಂಥ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಅಲ್ಲಿಂದ ನನಗೆ ಅವರು ಪರಿಚಯ. ಸರ್ ಜೊತೆಯಲ್ಲಿ ಒಬ್ಬ ಕಾಮಿಡಿಯನ್ ನಾನು. ನಿಜಕ್ಕೂ ಅವತ್ತು ನನ್ನ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಒಡನಾಟ, ನಾನೊಬ್ಬ ಕ್ಯಾರೆಕ್ಟರ್ ಆಕ್ಟರು, ನಾನೊಬ್ಬ ಕಾಮಿಡಿಯನ್ ಅಂತ ಅನ್ನೋ ಥರ ಟ್ರೀಟ್ ಮಾಡಲೇ ಇಲ್ಲ. ನಾನು ಎಷ್ಟೋ ವರ್ಷದ ಪರಿಚಯನೇನೋ ಅವರಿಗೆ ಅಂತ ಅನ್ನೋಂಥದ್ದೇ ಒಂದು ಅನುಬಂಧ ಅವರಿಗೆ. ಅವರು ನಿಜಕ್ಕೂ ಅಲ್ಲಿಂದ ಇಲ್ಲಿ ತನಕ ಅವರಲ್ಲಿ ನನಗೊಂದು ಚೂರು ನನಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಇವತ್ತಿಗೂ ಅವ್ರನ್ನ ಪರಿಚಯ ಆದಂಥ ಮೊದಲನೇ ಸಿನಿಮಾ ಸಿದ್ದು. ಮತ್ತೆ ಹೇಳ್ತೀನಿ, ಇವತ್ತು ನಾನು ಕಾಂಟ್ಯಾಕ್ಟ್ ಅಲ್ಲಿ ತೆಗೆದು ನೋಡಿ, ಅವ್ರ ಹೆಸರು ಇರೋದೇ ಮುರಳಿ ಸಿದ್ದು ಅಂತ. ಅದು ನೀವು ಚೇಂಜ್ ಆಗಿಲ್ಲ ಸರ್. ಅದು ನಿಮ್ಮ ದೊಡ್ಡ ಗುಣ. ಅದು ಇವತ್ತು ಈ ಥರದ ಒಂದು ಸಿನಿಮಾ ಗೆದ್ದಿರುವಂತಹ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಮನಸ್ಸು, ಸಪೋರ್ಟು ಈ ಥರದ ಹೀರೋಗಳಿಗಿದ್ದಾಗ ಮಾತ್ರ ಒಂದಿಷ್ಟು ಈ ಥರದ ತಂಡಕ್ಕೆ ಮತ್ತೊಂದಿಷ್ಟು ಶಕ್ತಿ ಕೊಡುವಂಥದ್ದು. ಇವತ್ತು ನಾವೆಲ್ಲರೂ ಸೇರಿ ಸರ್, ಥ್ಯಾಂಕ್ ಯು ಸೋ ಮಚ್ ಹೋಗಿ ನಮ್ಮ ಒಂದು ಸಂಭ್ರಮದಲ್ಲಿ ಇನ್ನೂ ಒಂದು ದೊಡ್ಡ ಕಳೆ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದೀರಿ. ಇವತ್ತು ಸರ್ ಬರ್ತಾರೆ ಅಂತಿದ್ದಂಗೆನೆ ನಮಗೆ ಒಂಥರ ಅಷ್ಟು ಖುಷಿ ಆಯಿತು. ಇವತ್ತು ನನ್ನ ಗೆಳೆಯರ ಒಟ್ಟಿಗೆ ಇವತ್ತು ಸಂಭ್ರಮಿಸುವಂಥ ಒಂದು ಸಂಭ್ರಮ.
ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಸೋ ಮಚ್. ಸರ್ ಹೊರಡ್ತಾ ಇದ್ದಾರೆ, ಮತ್ತೆ ನಮ್ಮ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇರುತ್ತೆ, ಅವರು ಮಾತಾಡ್ತಾರೆ. ಒಂದ್ ಮಾತು, ಒಂದೇ ಒಂದು ಕರೆಕ್ಷನ್. ನೀವೇನೋ ಜಾಸ್ತಿ ಹೇಳ್ಬಿಟ್ರಿ, ನಾವು ನಿಮ್ಮನ್ನ ಯಾವತ್ತೂ ಅಥವಾ ಬೇರೆ ಕಲಾವಿದರು ನೋಡೋದಿಲ್ಲ. ನಾವೆಲ್ಲ ಒಂದ್ ತಾಯಿ ಮಕ್ಕಳು, ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ಅಂತ ಮಾತ್ರ ನಾನು ನಂಬಿರೋದು. ನನಗೆ ಭೇದ ಭಾವ ಎಲ್ಲ ಗೊತ್ತಿಲ್ಲ. ನನಗೆ ಎಲ್ಲರ ಜೊತೆ ಕಂಫರ್ಟಬಲ್ ಕೆಲಸ ಮಾಡ್ತೀನಿ. ನಮ್ಮ ಒಂದು ಒಡನಾಟ ಹಾಗೆ ಇದೆ, ಈಗಲೂ ಹಾಗೆ ಇರುತ್ತೆ, ಕೊನೆ ಉಸ್ಕೋಗೋದು ಹಾಗೆ ಇರಲಿ ಬಿಡಿ, ಚೆನ್ನಾಗಿರೋಣ ಎಲ್ಲ ಇನ್ನೇನಿದೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿರ್ಬೇಕು. ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗಲಿ ಸರ್. ಮೇಕ್ ಮೆನಿ ಮೋರ್ ಸಕ್ಸಸ್ ಟು ಈಚ್ ಅಂಡ್ ಎವ್ರಿ ಒನ್ ಓವರ್ ಹಿಯರ್. ನಿಮ್ಗೆಲ್ರಿಗೂ ಅಷ್ಟೇ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಮುರಳಿ ಸರ್ ಬಗ್ಗೆ ನಾನು ಹೇಳ್ಬೇಕು. ಕರ್ಮ ಸೆಕೆಂಡ್ ರೀಡಿಂಗ್ ಕೇಳಿದ್ದೆ ಮುರಳಿ ಸರ್, ಆಕ್ಚುಲಿ ಕತೆ ಓಕೆ ಮಾಡಿದ್ದೆ ಮುರಳಿ ಸರ್ ಇದ್ರು ಆ ಟೀಮ್ ಅಲ್ಲಿ. ಯಾವತ್ತು ಪ್ರಶಾಂತ್ ಇದ್ರು, ನೀವು ಕೃಷ್ಣ ಚೇತನ್ ಸರ್, 3 ಜನ ಇದ್ರಿ. ಥ್ಯಾಂಕ್ ಯು ಸರ್. ಕೊಡಿ ರೆಡಿ ಸರ್. ಬನ್ನಿ ಶರಣ್ ಹತ್ರ ಬನ್ನಿ. ಬಂದ್ರಿ ಎಲ್ಲ ಬಂದ್ಬಿಡ್ರಪ್ಪ. ಸೂಕ್ತ ಮಾಡೋಣ. ಇಲ್ಲಿ ನೋಡಿ, ರೆಡಿ ಸರ್. ಅಲ್ಲಿ ಹಾಗೆ ನಮ್ಮ ಪ್ರಶಾಂತ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓ, ನಿಮ್ ಪಿಕ್ಚರ್ದು ಪಬ್ಲಿಸಿಟಿ ಆಗ್ಲಿ ಅಂದ್ಬಿಟ್ಟು ಟ್ವೀಟ್ ಆಗ್ಲಿ ಬಿಡು, ಪಬ್ಲಿಸಿಟಿ ಆಗ್ಲಿ ಬಿಡು. ಬನ್ನಿ ರೆಡಿ ರೆಡಿ ರೆಡಿ. ಶರಣ್ ಹತ್ರ ಬನ್ನಿ. ಶರಣ್ ಹತ್ರ ಬನ್ನಿ. ಅಲ್ಲ ರಾಜು ಇದರಲ್ಲಿ ಮಾಡಿರೋದು ರೆಡಿ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ದಯವಿಟ್ಟು ಮಾತಾಡಿ ಸರ್. ನೀವೇ ಏನಿಲ್ಲ, ನಮ್ಮ ಸಿನಿಮಾ ಇಂಟರ್ವ್ಯೂ ನಡೀತಿತ್ತು, ಅದಕ್ಕೆ ಅದ್ರ ಮಧ್ಯದಲ್ಲಿ ಶರಣ್ ಸರ್ ಸಿನಿಮಾದ ನಮ್ಗೆ ಫ್ಯಾನ್ ಮೂಮೆಂಟ್, ಅದಕ್ಕೆ ನಾನು ಬಹಳ ಪ್ರೀತಿಯಿಂದ ಬಂದಿದ್ದು. ಇಲ್ಲಿ ನನ್ನ ಮಾತಾಡೋದಿಲ್ಲ, ಬಹಳ ಸಣ್ಣದು ಪಾತ್ರ, ಟೀಮ್ ಮಾತಾಡೋದಿದೆ. ನಾನು ಶರಣ್ ಸರ್ ಹಾಗೂ ಶ್ರೀಮುರಳಿ ಸರ್ ಕಾರಣಕ್ಕೆ ಯಾಕೆ ಬಂದೆ ಅಂದ್ರೆ, ನಿಜವಾಗ್ಲೂ ನಮ್ಮ ಸಿನಿಮಾ ಇಂಟರ್ವ್ಯೂ ನಡೀತಿತ್ತು ಬಂದಿದ್ದು ಒಂದೇ ಕಾರಣ. ಈಗ ಹುಡ್ತಾನೆ ಸ್ಟಾರ್ಗಿರಿ ಇಟ್ಕೊಂಡು ಹುಡುಗರೆ, ಸಿನಿಮಾ ಮುಗಿದಲ್ಲಿ ಅಭಿಮಾನಿ ಸಂಘ ಒಂದು ರಥವೇ ದುಡ್ಬಿಟ್ಟಿರುತ್ತೆ. ಶರಣ್ ಸರ್ ಅಂಡ್ ಶ್ರೀಮುರಳಿ ಸರ್ ಇದು ಯಾವುದೂ ಮಾಡಲ್ಲ. ಸೊ ಈ ಕಾರಣಕ್ಕೆ ಒಬ್ಬ ಫ್ಯಾನ್ ಆಗಿ ಬಂದಿದ್ದು, ಬೇರೆ ಯಾವ ಉದ್ದೇಶ ಅಲ್ಲ. ಚುಮ್ಮಂತ ತಂದೆ ಕಾಲದ ಒಳ್ಳೇದಾಗಿ, ಬಹಳ ಶ್ರದ್ಧೆ ಇಟ್ಟು ಮಾಡೋ ಸಿನಿಮಾ, ಆ ಟೀಮ್ ಒಳ್ಳೇದಾಗಿ. ನಮ್ದು ಇಂಟರ್ವ್ಯೂ ನಡೀತಿತ್ತು, ಹಂಗೆ ತಪ್ಪಕ್ಕೂ ಬಂದೆ. ಅವಕಾಶ ಕೊಡಿ, ನಾವು ಮತ್ತೆ ಹೊರಡ್ತೀವಿ. ಎಲ್ರಿಗೂ ಒಳ್ಳೇದಾಗಿ. ಶರಣ್ ಸರ್ ಸಿನಿಮಾ ವರ್ಷದ ಶುಭಾರಂಭ ಅವರೇ ಮಾಡಿದ್ದಾರೆ. ಅವರು ಗೆಲ್ಲೋದನ್ನ ನೋಡೋಕೆ ನಾನು ಫ್ಯಾನ್ ಆಗಿ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತರುಣ್ ಹತ್ರ ಬನ್ನಿ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆದಂತ ವೆಂಕಟೇಶ್ ಸರ್ ಅವರು ಕೂಡ, ಪ್ರೊಡಕ್ಷನ್ ನಾಗರಾಜ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ರೆಡಿ ರೆಡಿ ಸರ್. ರೆಡಿ ಪ್ರೊಡಕ್ಷನ್ ನಾಗರಾಜ್ ಬಿಡಿಯಾಗಿಲ್ಲ. ಹೇರ್ ಕ್ಲಿಪ್ಸ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರೆಡಿ ರೆಡಿ ರೆಡಿ. ಶರಣ್ ಹತ್ರ ಬನ್ನಿ. ಎಲ್ಲ ನಿಮ್ಗೂ ಕರೆದವ್ರಾ? ನೀನೇ ಕೆಲಸ ಸರ್. ರೆಡಿ ಸರ್. ಹೌದು, ಇವ್ರದ್ದು ಲಿಪೆಕ್ಸ್ ಲಿಪೆಕ್ಸ್. ಒಂದು ಸ್ಟೆಪ್ ಮುಂದೆ ಬನ್ನಿ. ಓಕೆ ಓಕೆ ಓಕೆ. ಇಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಆದಿತ್ಯ ಪ್ರಭುರಿ ಅವರು ಕೂಡ ನಿಜವಾಗ್ಲೂ ಚುಮ್ಮಂದರ್ ಸಿನಿಮಾದ 2ನೇ ಫಂಕ್ಷನ್. ನಾನು ಅದನ್ನೇ ಹೇಳ್ತಿರ್ತೀನಿ, ರೀಸನ್ ಮಾತೇ ಹೊಡಿತಾ ಇಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಬಟ್ ಇವತ್ತು ನಮ್ಮ ಚುಮ್ಮಂತ ಸಿನಿಮಾ 25 ದಿನದ ಸಂಭ್ರಮದಲ್ಲಿದ್ದೀವಿ. ಅದಕ್ಕೆ ನೀವೆಲ್ಲರೂ ಕಾರಣ. ಸುಮಾರು ಸಲ ಹೇಳಿದ್ದೀವಿ, ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡ್ಸೋದೇ ಬೇರೆ, ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮ್ಗೆ ಪ್ರೋತ್ಸಾಹ ಮಾಡಕ್ ಬೇರೆ. ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಆಯ್ತು. ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈವನ್ ಮಾನಸ ಅವ್ರಿಗೆ. ಸೊ ನಾನ್ ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಇವರು ಒಬ್ರು. ಬಿಕಾಸ್ ಕಪಲ್ ಅಂದ ತಕ್ಷಣ ಸುಖದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲೂ ಕೂಡ, ಸಾಧನೆಯಲ್ಲೂ ಕೂಡ, ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ, ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು.
ಸೊ ಈ ಕಪಲ್ ಏನೋ ಒಂದು ಬ್ಯೂಟಿಫುಲ್ ಸಿನಿಮಾ 2025ಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ. ಹಾಗೆ ನವನೀತ್ ಸರ್ ಅವ್ರಿಗೆ ಯಾವಾಗ್ಲೂ ಚಂದ. ನವನೀತ್ ಸರ್ ಅಂತೂ ಬರ್ತಾ ಹ್ಯಾಂಡ್ಸಮ್ ಮಾಡ್ತಿದ್ದಾರೆ. ಅವ್ರೇನು ಕರ್ಮಟ್ಟು ಅವ್ರೇನು ಹೀರೋ ಆಗ್ಬೇಕು ಅಂತಿದಾರೋ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ನವನೀತ್ ಸರ್, ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ಮೆಲ್ರಿಗೂ. ನನಗೆ ಕ್ಲಾರ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ, ಮಾತಾಡೋದಕ್ಕೆ, ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮ್ಗೆ, ಅದನ್ನ ಮಾತಾಡೋದಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಶರಣ್ ಸರ್ ಯಾವಾಗ್ಲೂ ಅವರೊಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ. ನೋಡಿ, ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ಮೇಲೆ ನನ್ನ ಸಿನಿಮಾ ಅಂತ ಆಯ್ತು. ಸೊ ಥ್ಯಾಂಕ್ ಯು ಸರ್. ಅಂದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋರು ಎಲ್ಲರೂ ಹೇಳೋದಿದ್ದೇನೆ, ನಾನು ಇದನ್ನೇ ಹೇಳ್ತೀನಿ. ತುಂಬಾ ಖುಷಿ ಆಗುತ್ತೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ಸ್. ಇನ್ನು ಮೇಘನಾ ಅವರು, ರಜನಿ, ಪ್ರಭು ಅವರು, ಎಲ್ಲರೂ, ಕಿರಣ್ ಅವರು ಎಲ್ಲರೂ ಸೂಪರ್ ಅಂತ ಹೇಳ್ಬೋದು. ಒಂಥರ ಆ ಕಾಂಬಿನೇಷನ್ ಚೆನ್ನಾಗಿತ್ತು. ಅಂಡ್ ಎಲ್ಲರೂ ಹೇಳಿದೀವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸ್ ಹೀರೋ ಅಂತ ಹೇಳ್ಬೋದು. ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೌಂಡ್ ನಾನು ಪ್ರತಿ ಸಲ ಅದನ್ನೇ ಹೇಳ್ತೀನಿ. ಸೊ ಪ್ರತಿಯೊಬ್ರು, ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹಿಡ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ. ಸೊ ಅದ್ರ ಪ್ರತಿಫಲವಾಗಿ ನಾವಿವತ್ತು 25ನೇ ದಿನದ ಸಂಭ್ರಮದಲ್ಲಿ ನಿಂತಿದ್ದೀವಿ. 50 ಡೇಸ್ ಆಗ್ಲಿ ಸರ್, ಅವಾಗ್ಲೂ ಮತ್ತೊಂದ್ಸಲಿ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you, ma'am. Thank you so much. Daheda, once again, thank you. All the best, Madhav, Rachumantan, all the best, Daheda. Thank you, Aditi, ma'am. Thank you once again. Ready, sir. ಇಲ್ಲ ನೋಡಿ. ಸ್ಮೈಲ್. ಎಲ್ಲರೂ ನಿಂತು ಕಳಿಸಿ, ಫ್ರೆಂಡ್ ಕಳಿಸಿ. ಸರ್ ಒಂಥರ ಅನ್ನಿಸ್ತದೆ ನನಗೆ. ಥ್ಯಾಂಕ್ ಯು ಸರ್. ಇಲ್ಲ ನಿರಂಜನ್ ಸರ್, ಗೋಪಿ ಪ್ರಕಾಶ್ ಸರ್, ಥ್ಯಾಂಕ್ ಯು ಸರ್. ವಿಜಯ್ ಸರ್, ಥ್ಯಾಂಕ್ ಯು. ವೆಂಕಟೇಶ್ ಸರ್, ಥ್ಯಾಂಕ್ ಯು. ಪ್ರತಿಯೊಂದು ಕೃಷ್ಣಜನ ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ನಾ ರಜನಿಕರೆಲ್ಲ ಶರಣ್ ಸರ್ ಈ ಅವಕಾಶ ಕೊಟ್ಟಿದ್ದೀವಿ. 25ನೇ ದಿವಸದ ಸಂಭ್ರಮ, ಒಂದು ಸಿನಿಮಾ ಆಗ್ತಾ ಇದೆ ಅಂತ ಅನ್ನುವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ, ಈ ಸಿನಿಮಾದ ಕಲಾವಿದನಾಗಿ ಎಷ್ಟು ಖುಷಿ ಆಗ್ತಾ ಇದೆಯೋ, ಒಬ್ಬ ಕನ್ನಡ ಚಿತ್ರರಂಗದ ಕಲಾವಿದನಾಗಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಒಂದು ಕನ್ನಡ ಸಿನಿಮಾ ಇವತ್ತು 25 ದಿವಸ ಮುಗಿಸ್ಕೊಂಡು ಅದರ ಸಂಭ್ರಮವನ್ನ ಎಲ್ಲ ತಂಡದವರು, ಅಂದ್ರೆ ನಿರ್ಮಾಪಕರು ಮತ್ತೆ ಈ ಸಿನಿಮಾಗೆ ಹೂಡಿಕೆ ಮಾಡಿದಂಥವ್ರು, ಅವರ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು ಎಷ್ಟು ಜಿನ್ವೈನ್ ಇದು ಅಂತ ಅನ್ಸುತ್ತೆ ನಮಗೆ. ಯಾಕಂತಂದ್ರೆ ನಮಗೆ ಕೆಲವೊಂದು ನಂದೇನೆ ಒಂದು ಹಿಂದೆ ಈ ತರದೊಂದು ಸಕ್ಸಸ್ ಮೀಟ್ ಅಂತ ಮಾಡಿದಾಗ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ 2 ಕಮೆಂಟ್ ಬರ್ತವೆ, ಗುರು ಇವೆಲ್ಲ ಬೇಕಾ ಬಿಲ್ಡಪ್ ಅಂತ. ನಮ್ಗೆ ಅದು ಭಯ ಇರುತ್ತೆ ಯಾವಾಗ್ಲೂ. ಸೊ ಇದು ಜನಕ್ಕೆ ತಲುಪಿದೆಯಾ ಅಂತ ಅನ್ನೋವಂಥದ್ದು ಯಾವಾಗ್ಲೇನೆ ಈ ತರದ್ದು ಒಂದು ಸಂಭ್ರಮ ಅಂತ ಅಂದಾಗ ಡುಗು ಅನ್ನುತ್ತೆ ನಮ್ಗೆ. ಇದು ಜಿನ್ವೈನ್ ಆಗಿದೆಯಾ ಅಂತ. ಆದ್ರೆ ಇವತ್ತು ಅದು ಹೌದು ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂತಂದ್ರೆ, ಇವತ್ತು ಈ ಸಿನಿಮಾದ ಪಬ್ಲಿಸಿಟಿ ವಿಚಾರ ಅಂತ ಬಂದಾಗ ನಾವು ಮಾಡಿಲ್ಲ. ಇವತ್ತು ಸಿನಿಮಾ ನೋಡಿದಂತಹ ಈ ಸಿನಿಮಾ ಪ್ರೇಮಿಗಳು ಈ ಸಿನಿಮಾನ ಪಬ್ಲಿಸಿಟಿ ಮಾಡಿದ್ದಾರೆ. ಇವತ್ತು ಈ 25 ದಿವಸದ ಸಂಭ್ರಮದ ತುಂಬಾ ಹೊಣೆಗಾರರು ಅವ್ರಿಗೆ. ಯಾಕಂತಂದ್ರೆ ಅದು ಅಷ್ಟು ಕ್ರೆಡಿಟ್ಸ್ ಈ ಸಿನಿಮಾನ ಮೆಚ್ಚಿ ಗುರು ಸಿನಿಮಾ ನೋಡಿಲ್ವಾ ಅಂತ ಅನ್ನೋವಂಥದ್ದಾಗಿರ್ಬೋದು, ಟ್ವೀಟ್ ಮಾಡುವಂಥದ್ದಾಗಿರ್ಬೋದು, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು, ತಮ್ಮ ಗೆಳೆಯರಿಗೆ ಹೇಳ್ಬೋದಂಥದ್ದಾಗಿರ್ಬೋದು, ಅಷ್ಟು ಮಾಡಿರುವಂತ ಅಷ್ಟು ಈ ಸಿನಿಮಾದ ಗೆಲುವು ಅವರಿಗೆ ಮುಡುಪು ಅಂತ ಹೇಳ್ತೀನಿ. ಆಮೇಲೆ ಇದರಲ್ಲಿ ನಾನು ಹೆಸರಿಸ್ತಾ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಇಷ್ಟು ಜನ ಇಲ್ಲಿ ಕೂತಿದ್ದಾರೆ, ಇದರಲ್ಲಿ ಒಬ್ರು ಇಲ್ಲದೆ ಇದ್ರೂ ಕೂಡ ಈ ಸಿನಿಮಾದ ಗೆಲುವನ್ನ ನಾನು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ. ಏನಕ್ಕೆ ಅಂತಂದ್ರೆ ಕೆಲವು ಕಾಣದ ಕೈಗಳು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಿದೆ ಅಂತಂದ್ರೆ, ಇವತ್ತು ಮಾತ್ರ ಅವ್ರು ಸ್ಟೇಜ್ ಮೇಲೆ ಬಂದಿದ್ದಾರೆ. ಆದ್ರೆ ಅವರು ಅದನ್ನ ಮಾಡದೆ ಹೋಗಿದ್ರೆ ಈ ಸಿನಿಮಾ ರಿಲೀಸು ಆಗಿರ್ಬೋದು, ಇವತ್ತು ಈ ಸಿನಿಮಾ ತೆರೆ ಕಾಣುವಂತದ್ದಾಗಿರ್ಬೋದು, ಇದರಲ್ಲಿ ತುಂಬಾ ದೊಡ್ಡ
ಪಾತ್ರ. ವೆಂಕಟೇಶ್ ಸರ್ ಅವರಿದ್ದಾರೆ, ನಿರಂಜನ್ ಸರ್ ಅವರಿದ್ದಾರೆ, ಎಲ್ಲ ನಮ್ಮ ಈ ಸಿನಿಮಾದ ರುವಾರಿಗಳು. ದಯವಿಟ್ಟು ಒಂದು ಚಪ್ಪಾಳೆ ಅವರಿಗೆ. ಅವರು ಮನಸ್ಸು ಮಾಡಿರ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಈ ಥರದ್ದೆಲ್ಲ ನಾವು ಇಮ್ಯಾಜ್ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಗೋಪಿ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನ್ನ 3ನೇ ಸಿನಿಮಾದ ನನ್ನ ಸೇವಿಯರ್ ಅವರು ನೋಡಿ, ಒಂದು ಸಿನಿಮಾನ ಶುರು ಮಾಡುವಂಥದ್ದಿದೆ ಗೊತ್ತಾ, ಬೇರೆ ಥರದ ಸಿನಿಮಾ, ಬೇರೆ ಥರದ್ದು, ನನ್ನ ಪ್ರಪಂಚದ ಸಿನಿಮಾ ಅಲ್ಲ, ಬೇರೆ ಥರದ ಸಿನಿಮಾ ನನಗೆ ಸೂಟ್ ಆಗುತ್ತೆ ಅಂತ ಫಸ್ಟ್ ಒಂದು ಟೀಮ್ಗೆ ಅನ್ನಿಸ್ಬೇಕು, ಒಬ್ಬರು ನಿರ್ದೇಶಕರಿಗೆ ಅನ್ನಿಸ್ಬೇಕು. ಆ ನಿರ್ದೇಶಕರ ಅನ್ನಿಸಿದಾಗ ಅಲ್ಲೇನೆ ಈ ಸಿನಿಮಾದ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಅಲ್ಲೇ ಈ ಸಿನಿಮಾದ ಗೆಲುವು ಒಂದು ಕಡೆ ಬರೆದಿಟ್ಟಿರುತ್ತೆ. ಯಾವುದು ನವನೀತ್ ಅವರಿಗೆ ನನ್ನನ್ನ ಅಂತಂದ್ರೆ ನನ್ನ ಬೇರೆ ಪ್ರಪಂಚದ ಒಬ್ಬ ಹೀರೋನ ಈ ಸಿನಿಮಾಗೆ ಪ್ಲೇಸ್ ಮಾಡಬಹುದು, ಈ ಸಿನಿಮಾಗೆ ಫಿಟ್ ಮಾಡಬಹುದು ಅಂತ ಅನ್ನಿಸ್ತು ಗೊತ್ತಾ, ಅಲ್ಲೇ ನಿಜವಾಗ್ಲೂ ಈ ಸಿನಿಮಾದ ಗೆಲುವು ಅಲ್ಲಾಗಿತ್ತು. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಬಹುತೇಕ ಸಿನಿಮಾಗಳ ನಿರ್ಧಾರವನ್ನ ತರುಣ್ ಸುಧೀರ್ ತಗೊಳ್ತಾರಂತ. ನಾನು ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನುವಂಥದ್ದು ನನಗಿಂತ ಚೆನ್ನಾಗಿ ತರುಣ್ಗೆ ಗೊತ್ತಿರುವಂಥದ್ದು. ಫಸ್ಟ್ ಈ ಸಿನಿಮಾ ಮಗ ಈ ಪಿಕ್ಚರ್ ಮಾಡಿದ್ರೆ ಬೇರೆ ತರದ್ದೇನೋ ಆಗುತ್ತೆ ಕಣೋ ಇದಕ್ಕೆ ಅಂತ ಅಂದಿದ್ದು ಫಸ್ಟ್ ವ್ಯಕ್ತಿ ತರುಣ್ ಸುಧೀರ್. ಈ ಸಿನಿಮಾದ ನಿಜವಾದ ಓಂಕಾರ ಅಂತ ಅನ್ನುವಂಥದ್ದು ತರುಣ್ನಿಂದ ಶುರು ಆದಂಥದ್ದು. ನಾನು ನಿಂತ್ಕೊಂಡು ಬೇರೆ ಏನೋ ಮಾಡಬೇಕು ಅಂತ ಅನ್ನುವಂಥದ್ದು. ಇವತ್ತು ಅದಕ್ಕೆ ನಾನು ಇದೀನಿ ಅಂತ ಅನ್ನುವಂಥ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ. ಯಾಕಂತಂದ್ರೆ ಇದು ₹1 ₹2 ಹೂಡಿಕೆ ವಿಚಾರ ಅಲ್ಲ, ಕೋಟ್ಯಾಂತರ ರೂಪಾಯಿಯ ವೆಚ್ಚ ಇದಾಗಿರುತ್ತೆ. ಒಂದು ಸಣ್ಣ ಡಿಸಿಷನ್ ಅಲ್ಲಿ ಸಣ್ಣ ಆ ಕಡೆ ಹೋದ್ರೂ ಕೂಡ ನಲಗುವಂತ ಡಿಪಾರ್ಟ್ಮೆಂಟ್ ಇದಾಗಿರುತ್ತೆ. ಇವತ್ತು ನಿಜಕ್ಕೂ ಕೂಡ ಈ ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದ್ರೆ ಈ ಸಿನಿಮಾ ಜೊತೆ ನಾನು ಇದೀನಿ ಅಂತ ಅನ್ನುವಂಥ ಒಬ್ಬ ನಿರ್ಮಾಪಕರು ಇದರಿಂದ ಮಾತ್ರ ನಾನು ಇದೀನಿ. ಒಂದು ಹೊಸ ಥರದ್ದು ಏನೇನು ಮಾಡ್ಬೇಕು ನಮ್ಗೆ ಹಂಗೆ ಅನ್ನಿಸ್ಬೇಕು ರೀ. ನಮ್ಗೆ ಈಗ ಒಬ್ಬ ಕಲಾವಿದರಾಗಿ ನನಗೆ ಒಂದಿಷ್ಟು ಥರ ಬೇರೆ ಥರ ಪಾತ್ರ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಒಬ್ಬ ನಿರ್ಮಾಪಕ ಸರ್ ನಾನು ಇದೀನಿ ಅಂತ ಅನ್ನೋಂಥ ಒಬ್ಬ ನಿರ್ಮಾಪಕ ಬೇಕಾಗ್ತಾನೆ. ಹಿಂಗಿದ್ದಾಗ ಈ ಥರದ ಒಂದು ಸಿನಿಮಾ ಆಗುತ್ತೆ, ಇಷ್ಟು ತಂಡ ಸೇರಿಕೊಂಡಾಗ ಒಂದು ಸಿನಿಮಾ ಆಗುತ್ತೆ. ನಾವು ಇದೀವಿ ಅಂತ ಅನ್ನುವಂಥದ್ದು ಇವತ್ತು ಜನ ಈ ಸಿನಿಮಾನ ಮೆಚ್ಚಿ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ನಮ್ಮ ಇಡೀ ತಂಡದ ಪರವಾಗಿ ಎಲ್ಲ ಮಾಧ್ಯಮಕ್ಕೆ, ಮತ್ತೆ ನಾನು ಹೇಳಿದ್ನಲ್ಲ ಈ ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು ಎಲ್ಲರೂ ತಮ್ಮ ಇದರಲ್ಲಿ ಶೇರ್ ಮಾಡ್ಕೊಂಡ್ರಲ್ಲ ಅವರುಗಳಿಗೆ, ಮತ್ತೆ ಕೋಟ್ಯಾಂತರ ಜನ ಈ ಸಿನಿಮಾನ ವೀಕ್ಷಣೆ ಮಾಡಿ ಈ ಒಂದು ಸಮಾರಂಭಕ್ಕೆ, ಈ ಒಂದು ಸಂಭ್ರಮಕ್ಕೆ ಕಾರಣವಾಗಿರುವಂತಹ ಕೋಟ್ಯಾಂತರ ಸಿನಿಮಾಭಿಮಾನಿಗಳಿಗೆ ನಾವೆಲ್ಲರೂ ಇಡೀ ತಂಡದ ಪರವಾಗಿ ಶರಣು. ನಮಸ್ಕಾರ. ಥ್ಯಾಂಕ್ ಯು ಶರಣ್ ಸರ್. ಆಗ್ಲೇ ಕೆಲವು ಮಾತಾಡೋಕ್ಕಾಗಲಿ. ಈಗ ನಾನು 55 ದಿವಸದ ಗೊತ್ತಿಲ್ಲ, ಕೆಲವು ಥ್ಯಾಂಕ್ಸ್ ಹೇಳಬೇಕು. ಮೊದಲಾಗಿ ಶರಣ್ ಸರ್ ಇಂದ ತಗೊಂಡ್ರೆ ನಮಗೆ ಈಗೇನು ಪ್ರಾಜೆಕ್ಟ್ ಆಲ್ಮೋಸ್ಟ್ 1 ವರ್ಷದಿಂದ ಯಾರಾದರೂ ಬಿಡುಗಡೆ ಅಂತ ಬಂದ್ರು, ಸಾಕಷ್ಟು ಅಡೆತಡೆಗಳು. ಮೊದಲನೇದಾಗಿ ಬಿಡುಗಡೆ ಆಗೋದಕ್ಕೆ ಕಾರಣ ಶರಣ್ ಸರ್ ಅವರ ಪ್ರೋತ್ಸಾಹ. ಅದು ಯಾವುದೇ ಹಂತದಲ್ಲಾಗ್ಬೋದು, ಏನಿದೆ ನಾನಿದ್ದೀನಿ ಸರ್ ಮುಂದೆ ರಿಲೀಸ್ ಮಾಡೋಣ. ಇವತ್ತಿರುವಂತಹ ಒಂದು ಇಂಥ ಕೆಟ್ಟ ಪರಿಸ್ಥಿತಿ ಚಿತ್ರರಂಗ ತುಂಬಾನೇ ಕಷ್ಟ ಇದೆ. ಅಂತ ಟೈಮಲ್ಲಿ ಶರಣ್ ಸರ್ ಇದ್ದೀನಿ ಸರ್, ಮುಂದುವರಿರಿ, ಬೇರೆ ಏನಿದೆಯೋ ನಿಮ್ಮ ಬೇರೆ ಕೆಲಸ ಮುಂದುವರಿಸಿ ಅಂದ್ರು. ಅಲ್ಲಿಂದ ಪ್ರಾರಂಭ ಆಯಿತು. ಅದಾದ ನಂತರ ಸಿನಿಮಾ ಬಿಡುಗಡೆ ಆಗೋದಿಲ್ಲ ಅಂತ ಅನ್ನೋಂಥ ಒಂದು ಸಂದರ್ಭದಲ್ಲಿ ಸಿನಿಮಾ ಬಿಡುಗಡೆ ಆಗಬೇಕಾದ ಮೂಲ ಕಾರಣ ನಿರಂಜನ್ ಸರ್ ಮತ್ತೆ ಮಂಜೇಶ್ ಅವರು. ಯಾಕೆಂದ್ರೆ ನಮ್ಮ ಒಂದು ಹಂತದಲ್ಲಿ ನಮ್ಮ ಚಿತ್ರ 4-5 ದಿವಸ ರಿಲೀಸ್ ಆಗಬೇಕು ಅಂತದಲ್ಲಿ ನಮಗೆ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನಮ್ಮ ಸಿನಿಮಾಗೆ. ಸೊ ಸಿನಿಮಾನೇ ರಿಲೀಸ್ ಆಗೋದಿಲ್ಲ ಅನ್ನೋ ಒಂದು ಅರ್ಥ ಬರುತ್ತೆ. ವೆಂಕಟೇಶ್ ಅವ್ರ ಹತ್ರ ಮಾತಾಡಿದಾಗ ಅವ್ರ ಸರ್ ಹತ್ರ ಮಾತಾಡ್ತಾರೆ, ಅಣ್ಣ ತಮ್ಮ ಇಬ್ಬರು ಒಂದು ತುಂಬಾ ಧೈರ್ಯ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಸರ್ ಇಬ್ರು ಒಂದು ತಗೊಂಡ ಡಿಸಿಷನ್, ಸಿನಿಮಾ ರಿಲೀಸ್ ಆಗಿದೆ ದೊಡ್ಡ ಮಟ್ಟದಲ್ಲಿ ನನಗೂ ಹೆಸರು ಬಂದಿದೆ ಸರ್. ಖಂಡಿತ ನಿಮ್ಗೆ ಯಾವತ್ತೂ ಆಭಾರ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಎಷ್ಟೋ ಜನ ಗೊತ್ತಿಲ್ಲ, ಇಲ್ಲಿ ಸಿನಿಮಾ ನಂದು ರೆಡಿ ಇದೆ, ಎಲ್ಲ ಚೆನ್ನಾಗಿದೆ. ತುಂಬಾ ಜನ ಗೊತ್ತಿರಲ್ಲ, ಜನವರಿ 21ನೇ ತಾರೀಕು ನಮ್ಗೆ ಸಿನಿಮಾ ಸ್ಟೇ ಬರುತ್ತೆ, ಸಿನಿಮಾ ಬಿಡುಗಡೆ ಆಗೋದು ಮಾಡಬಾರ್ದು ಅಂತ. ನಮ್ಮ ಸಿನಿಮಾಗೆ ಕೆಲಸ ಮಾಡೋದು ನಾವು ಯಾರು ಹೊಸದಾಗಿ ಬರ್ತಾರೆ, ಒಬ್ಬ VFX ಕೆಲಸ ಮಾಡ್ಕೊಡ್ತೀನಿ ಅಂತ. ಸರಿ ಟ್ರೈ ಮಾಡಿ, ಹೊಸದಲ್ವಾ ನಮ್ಮ ಕನ್ನಡ ಕೊಡೋಣ ಅಂತ ಕೆಲಸ ಕೊಡ್ತೀವಿ. ಆತನಿಂದಾಗಿ ನನಗೆ ಆಲ್ಮೋಸ್ಟ್ 1 ವರ್ಷ ವೇಸ್ಟ್ ಆಗುತ್ತೆ. ಕೆಲಸ ಮಾಡೋದಿಲ್ಲ, ಬರೀ 10-20% ಕೆಲಸ ಮಾಡಿರ್ತಾರೆ.
ಆಗ ಆ ಕೆಲಸ ನಾವು ಒಂದು 25 ಲಕ್ಷ ರೂಪಾಯಿ ಲಾಭ ಕೆಲಸನ ಬೇರೆಯವ್ರಿಗೆ 70-80 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 4 ಜನಕ್ಕೆ ಡಿವೈಡ್ ಮಾಡ್ತೀವಿ, ಅವರೆಲ್ಲ ಕೆಲಸ ಮಾಡ್ತಾರೆ. ಅಲ್ಲೂ ಅವರಿಗೆ 3-4 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ. ಕಡೆ ಹಂತಕ್ಕೆ ಬಂದಾಗ ನೋಡಿದ್ರೆ ನಮ್ಮ ಸಿನಿಮಾ ಸ್ಟೇ ತಗೊಂಡ್ಬರ್ತಾರೆ. 7ನೇ ತಾರೀಕು ಕೇಸ್ ಇರುತ್ತೆ, 10ನೇ ತಾರೀಕು ಸಿನಿಮಾ ರಿಲೀಸ್ ಇರುತ್ತೆ. ಇದು ನಮಗೆ ಮಾತ್ರ ನಮ್ಮ ಟೀಮ್ ಗೊತ್ತಿರುತ್ತೆ ಅಷ್ಟೇನೆ, ಡೈರೆಕ್ಟರ್ ಆಗ್ಬೋದು, ಹೀರೋಗೆ ಮತ್ತೆ ಫೈನಾನ್ಷಿಯಲ್ಸ್ ಇವ್ರಿಗೆ ಮಾತ್ರ. ಆಗ ಗೋಪಿ ಸರ್ ಹತ್ರ ಹೋಗಿ ನಾವು ಕುತ್ಕೊಂಡಿದ್ದೀವಿ, ಅವ್ರು ಹೇಳ್ತಾರೆ ನೀವು ಕೂಲ್ ಆಗಿದೆ, ನೀವು ರಿಲೀಸ್ ನೋಡ್ಕೊಳ್ಳಿ ಅಂತ. ದಯವಿಟ್ಟು ಈ ಇದರಿಂದಾಗಿ ನಮಗೆ 7ನೇ ತಾರೀಕು ಸ್ಟೇ ಬೇಕಾಗುತ್ತೆ, 2 ದಿವಸ ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ಸಿನಿಮಾದ ನೆಕ್ಸ್ಟ್ ಡೈರೆಕ್ಟರ್, ಸೊ ಈ ಸಿನಿಮಾದ ಡೈರೆಕ್ಟರ್ಗೆ ಡೈರೆಕ್ಷನ್ ಜೊತೆ ಪ್ರೊಡಕ್ಷನ್ ಬೇರೆ ಬೇರೆ ಏನೇನು ಇರುತ್ತೆ, ಪಬ್ಲಿಸಿಟಿ ನಡೆದು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ನಾನು ಏನೇನು ಮಾಡ್ತಾ ಇದ್ದೀನಿ, ನನಗೆ ಏನು ಗೊತ್ತಿದೆ, ನನ್ನ ಹೆಂಡತಿ ಮಾತ್ರ ಗೊತ್ತಿರುತ್ತೆ. ಈಗ ನನ್ನ ಹೆಂಡತಿಗಿಂತ ಜಾಸ್ತಿ ನವನೀತ್ ಗೊತ್ತಿರುತ್ತೆ, ಅಷ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ನವನೀತ್. ಸೊ ಹೀಗೆ ಎಲ್ಲರ ಸಹಕಾರ ಇದರಿಂದ ಸಿನಿಮಾ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ, ಒಂದು ಹೆಸರು ಮತ್ತೆ ಎಲ್ಲನೂ ಬಂದಿದೆ ಕೀರ್ತಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕೆ ಸ್ಫೂರ್ತಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್.